23 5 2026 ಶನಿವಾರ ದಿನಾಂಕ. ಹರಿಹರ ಶ್ರೀರಾಮ ಶರ್ಮ ಮಾತನಾಡುತ್ತಿದ್ದಾರೆ. ಕೈಂಕರ್ಯಂ ರಾಮಾನುಜಂ ಅದನ್ನು ಕೇಳ್ತಾ ಇದ್ದಾರೆ. ಆಳ್ವಾರುಗಳ ವಿಗ್ರಹಗಳು. ಗುರುವಾರ ಮೇ 21 ಪ್ರಜಾವಾಣಿ 2026 ನ್ಯೂಸ್ 1565ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ರಾಜರು ಸೋತು ಸುಣ್ಣವಾದರು. ಹಂಪಿಯಲ್ಲಿ ಶಿವಲಿಂಗ, ಶಿವ ದೇವಾಲಯ ಹೊರತು ಎಲ್ಲ ವೈಷ್ಣವ ದೇವಾಲಯಗಳು ನಾಶವಾದವು. ಇದು ಬಿಜಾಪುರದ ತುರುಕ ಸೈನ್ಯದ ಕಾರ್ಯ ಮಾತ್ರವಲ್ಲ. ಶಿವಪಂಥದವರು ಈ ದೇವಾಲಯ ಮೂರ್ತಿ ಶಿಲ್ಪಾದಿಗಳ ನಾಶಕ್ಕೆ ಕಾರಣ ಎಂದು ಹಿರಿಯರು ಹೇಳುತ್ತಿದ್ದರು. ಈಗ ಹಜಾರ ರಾಮ ದೇವಸ್ಥಾನದ ಉತ್ಖನನದಲ್ಲಿ ಆಳ್ವಾರುಗಳ ಭಗ್ನ ಮೂರ್ತಿಗಳು ಸಿಕ್ಕಿವೆ ಎಂಬುದು ನ್ಯೂಸ್. ಏನೆಂದರೆ ಮುಖ್ಯವಾಗಿ ವೈಷ್ಣವ ದೇವಾಲಯಗಳೇ ದಾಳಿಯ ಪ್ರಮುಖ ಗುರಿಗಳಾಗಿದ್ದವು ಎಂಬ ವರದಿ ಇಲ್ಲಿ ಗಮನಾರ್ಹ. ಈ ಬಗ್ಗೆ ನನ್ನ ಅನುಭವ ವಿಚಾರ ಇಲ್ಲಿ ಬರೆಯುತ್ತೇನೆ. 40 ವರ್ಷಗಳ ಹಿಂದೆ ನಾನು ಪ್ರಜಾವಾಣಿ ಸಮೂಹದ ಸುಧಾ ಪತ್ರಿಕೆಯಲ್ಲಿ ಹಂಪಿಯಲ್ಲಿ ಬಂಡೆ ರಂಗನಾಥನ ಗುಡಿಯಲ್ಲಿ ದೊರೆತ ತೊಂಡರಡಿ ಪುಡಿಯಾಳ್ವಾರ್ ವಿಗ್ರಹದ ಬಗ್ಗೆ ಬರೆದಿದ್ದೆ. ಅದು ಪುರಂದರದಾಸರದೆಂದು ಯಾರೋ ಒಬ್ಬರು ತಪ್ಪು ಬರೆದಿದ್ದರು. ಆಳ್ವಾರ ಕೈಯಲ್ಲಿ ಹೂ ಬುಟ್ಟಿ ಗುರುತು ಇರುತ್ತದೆ. ದಾಸರ ಭಿಕ್ಷೆ ಗೋಪಾಲ ಬುಟ್ಟಿ ಅದು ಅಲ್ಲ. ರಂಗನಾಥನ ಮುಖ್ಯ ಭಕ್ತರು ಈ ಆಳ್ವಾರ್ ಹಾಗೂ ಪುರಂದರದಾಸರ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡುವ ಸಂಪ್ರದಾಯ ಮಾಧ್ವರಲ್ಲಿ ಇಲ್ಲ. ವಿಜಯನಗರದ ವಿಠ್ಠಲ ದೇವರು ವಿಷ್ಣು ಈ ದೇವಾಲಯದ ಎದುರಿಗೆ ವಿಷ್ಣು ರಥ ರೂಪಿ ಗರುಡ ಗುಡಿ ಇದೆ. ಇದಕ್ಕೆ ಶಿಖರ ಗೋಪುರ ಇದ್ದು ಅದು ಎಪಿಗ್ರಿಯ ಪುಸ್ತಕದಲ್ಲಿ ಸಚಿತ್ರವಾಗಿ ಹಿಂದೆ ವರದಿಯಾಗಿದೆ. ಈಗ ಗೋಪುರ ಶಿಖರ ಇಲ್ಲ. ಈ ಗುಡಿಯ ಒಳಗೆ ಶಂಖ ಚಕ್ರ ಕೆಂಗಲೆ ನಾಮ ಶಿಲ್ಪ ಇದೆ. ಇದು ಮಿರಳೆ ಸಾಲಿಗ್ರಾಮದ ರಾಮಾನುಜರ ಗುಡಿಯಲ್ಲಿನ ಶಂಖಚಕ್ರ ನಾಮಗಳಂತೆಯೇ ಇದೆ. ದಾಖಲೆ ಮಾಡಬೇಕು. ವಿಜಯ ವಿಠ್ಠಲ ಕಂಬಗಳಲ್ಲಿ ಪೀಠವಿರುವ ಕೆಂಗಲೆ ನಾಮ ಶಿಲ್ಪಗಳು
ಕಂಬಗಳಲ್ಲೂ ಇವೆ. ಇದೇ ರೀತಿ ನಾಮದ ಶಿಲ್ಪವು ಸಾಳ್ವರಾಜರ, ಗೋಕರ್ಣರ ವೆಂಕಟರಮಣ ಸ್ವಾಮಿ ಗುಡಿಯಲ್ಲೂ ಕಂಬದಲ್ಲಿ ಇವೆ. ಹಂಪಿಯಲ್ಲಿ ಶಿವ ದೇವಾಲಯಗಳು ಉಳಿದುಕೊಂಡು ವಿಷ್ಣು ದೇವಾಲಯಗಳೇ ನಾಶವಾಗಿರುವುದು ಶೈವರ ಸಹಾಯ ಪ್ರೇರಣೆ ತುರುಕರಿಗೆ ಇದ್ದಿರಬೇಕು. ಬಿಜಾಪುರ ಸೈನಿಕರು ರತ್ನ, ಮುತ್ತು, ಹಣ ಲೂಟಿ ಮಾಡಿರಬಹುದೇ ಹೊರತು ಶಿವಲಿಂಗಗಳನ್ನು ಒಡೆಯದೆ ಉಳಿಸಿದುದು. ವಿರೂಪಾಕ್ಷ ದೇವಾಲಯ ಉಳಿದುದು ಹೇಗೆ? ಉಗ್ರ ನರಸಿಂಹ ಏಕೆ ನಾಶವಾಯಿತು? ಶ್ರೀವೈಷ್ಣವ ದ್ವೇಷವೂ ವಿಜಯನಗರ ಪತನಕ್ಕೆ ಇತರರ ಕಾರ್ಯವಾಯಿತೇ? ಇದೇ ರೀತಿ ಟಿಪ್ಪು ಸುಲ್ತಾನನ ಕಾಲದಲ್ಲೂ ನಂಜನಗೂಡು ಶಿವ ಸುರಕ್ಷಿತವಾಗಿತ್ತು, ಶೃಂಗೇರಿ ಮಠ ರಕ್ಷಿತವಾಯಿತು. ತೊನ್ನೂರು, ಮಾಗಡಿ, ಕೇತನಹಳ್ಳಿ, ಹರವು, ಮೇಲ್ಕೋಟೆ, ರಾಮಧಾಮ, ಕಂಠೀರವ, ಅಗ್ರಹಾರ, ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಇತ್ಯಾದಿ ವೈಷ್ಣವಗಳೇ ನಾಶವಾಗಿವೆ. ತೊನ್ನೂರು ಕೆರೆ ಮೇಲೆ ಲಿಂಗ ಗುಡಿ 2 ಹಾಗೆಯೇ ಉಳಿದಿವೆ. ಇದೆಲ್ಲ ವಿಚಾರಿಸಿದರೆ ಗುಮ್ಮನಹಳ್ಳಿ ವೆಂಕಟರಮಣ ದೇವಾಲಯವು ನಾಶವಾಗಿ ಅಲ್ಲಿಯವರು ಟಿಪ್ಪುವಿನ ಜನನ ಸೇರಿದ್ದು ಹಳೆ ಇತಿಹಾಸ. ತಿರುಮಲ ಸಾಗರ ವೆಂಕಟರಮಣ ಗುಡಿ ಧ್ವಂಸ ಇತ್ಯಾದಿ ಇದೆಲ್ಲವೂ ತೆಂಗಲೆ ಸಂಪ್ರದಾಯದ ಶ್ರೀ ವೈಷ್ಣವ ಆಳ್ವಾರುಗಳು ಇರುವ ಗುಡಿಗಳು. ಹೀಗಾಗಿ ಆಳ್ವಾರ್ ಸಂಪ್ರದಾಯಕ್ಕೆ ಒಳಗೊಳಗೆ ವಿರೋಧ ಮಾಡುವ ವಡಗಲೆ ಶ್ರೀ ವೈಷ್ಣವರು ಶೈವರು ತುರುಕರ ಜೊತೆ ಸೇರಿ ತುರುಕರ ಹೆಸರಿನಲ್ಲಿ ತಾವು ವೈಷ್ಣವ ಗುಡಿ ಗೋಪುರ ನಾಶಕ್ಕೆ ಕಾರಣವಾಗಿರಬಹುದೇ? ಈ ಸಮಯ ಮಹಾತ್ಮ ಹರಿದಾಸರು ವೈರಾಗ್ಯ ಬೋಧಿಸುತ್ತಾ ಜನರನ್ನು ಒಂದು ರೀತಿ ಜನರ ವೀರತ್ವವನ್ನು ಕಡಿಮೆ ಮಾಡಿಸಿರುವ ಅಂಶವೂ ಇರಬಹುದು. ಏಕೆಂದರೆ ಹರಿದಾಸರು ಆಳ್ವಾರ್ ಸಂಪ್ರದಾಯದವರು ಒಂದು ರೀತಿ ಸಮಾನ ಮನಸ್ಕರು. ಲೌಕಿಕ ಸುಖ ಸಮೃದ್ಧಿಯತ್ತ ಮುಖ ಮಾಡಿ ನವರತ್ನಮಯವಾದ ಮನೆಗಳು, ದೇವಾಲಯಗಳು, ರಾಜಭಂಡಾರಗಳು ಸಮೃದ್ಧವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ವೈರಾಗ್ಯ ಬೋಧಿಸುತ್ತಾ ಅಧ್ಯಾತ್ಮ ಮುಖಕ್ಕೆ ಜನತೆಯನ್ನು ತಿರುಗಿಸಿದ ಆಳ್ವಾರ್ ಪರಂಪರೆ, ಹರಿದಾಸ ಪರಂಪರೆಯ ಅತಿ ಪ್ರಚಾರವು ಒಂದು ಕಾರಣ ಎಂದು ಹಿರಿಯರು ಹೇಳುತ್ತಿದ್ದರು. ವೈಷ್ಣವ ಪಂಥ ಪ್ರಬಲವಾಗಿ ಶೈವ ಪಂಥದವರು ಒಳ ವಿರೋಧಿಗಳಾಗಿ ಪರಿಣಮಿಸಿದರೂ ಒಂದು ಕಾರಣ ಎನ್ನುತ್ತಾರೆ. ಬಿಜಾಪುರದ ತುರುಕರು ದೆಹಲಿ ತುರುಕರ ಗುಂಪಿಗೆ ಸೇರಿದವರಲ್ಲ ಎಂಬುದು ಇಲ್ಲಿ ಒಂದು ಅಂಶ. ವಿಜಯನಗರ ಸಾಮ್ರಾಜ್ಯದ ಉತ್ತರ ಭಾಗವೆಲ್ಲವೂ ಬಿಜಾಪುರದವರ ವಶವಾಗಿ. ಹಾಗೆ ಹೋದರೂ ಅಲ್ಲಿಯ ಶೈವ ಪಂಥದವರು
ಇಂದಿಗೂ ಆ ಪ್ರಾಂತಗಳಲ್ಲಿ ದೃಢವಾಗಿದ್ದಾರೆ ಎಂಬ ಅಂಶವು ಸತ್ಯವಾಗಿದ್ದು ಈಗಲೂ ಗಮನಾರ್ಹ. ವಿಜಯನಗರ ಸಾಮ್ರಾಜ್ಯ ಅಳಿದುಳಿದು ದಕ್ಷಿಣದ ಮೈಸೂರಲ್ಲೂ ಪೂರ್ವದ ತಿರುಪತಿ, ಚಂದ್ರಗಿರಿ, ಪೆನುಗೊಂಡೆಗಳಲ್ಲೂ ದಕ್ಷಿಣದ ತಲಕಾಡಲ್ಲೂ ಕಂದಾಯ ವಸೂಲಿ ಮಾತ್ರಕ್ಕೆ ಸೀಮಿತವಾಯಿತು. ಮೈಸೂರು, ಕೆಸರೆ, ಚಾಮುಂಡಿ ಬೆಟ್ಟದ ಅರಸು ಮನೆತನದ ರಾಜ ಒಡೆಯರು 50 ವರ್ಷಗಳ ಅನಂತರ ಅಂದರೆ 1565 ನಂತರ ತಾಳಿಕೋಟೆ ಯುದ್ಧ ಆದ ಮೇಲೆ 1610 ಸುಮಾರಿಗೆ ಶ್ರೀರಂಗಪಟ್ಟಣ, ತಲಕಾಡುಗಳನ್ನು ವಶಪಡಿಸಿಕೊಂಡರು. ಅನಂತರ ಶ್ರೀ ರಣಧೀರ ಕಂಠೀರವ ನರದರಾಜ ಒಡೆಯರು ಪುರದವರನ್ನು ಜಯಿಸಿ ತುಮಕೂರು ಜಿಲ್ಲೆಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿಕೊಂಡು ರಾಜ್ಯ ಬಡಾಯಿಸಿದರು. ನರದರಾಜ ಒಡೆಯರವರು ಮತ್ತು ದೊಡ್ಡದೇವರಾಜ, ಚಿಕ್ಕದೇವರಾಜರು ತುರುಕರ ಉಪಟಳ, ಮರಾಠರ ಉಪಟಳ, ಕೊಡಗಿನವರ ಉಪಟಳ ಪರಿಹರಿಸಿದರು. ಹೀಗೆ ನಷ್ಟವಾಗಿದ್ದ ಅನೇಕ ವೈಷ್ಣವ ಕ್ಷೇತ್ರಗಳು ಮೈಸೂರರಿಂದ ಜೀರ್ಣೋದ್ಧಾರವಾಗಿ ಆಳ್ವಾರ್ ವಿಗ್ರಹಗಳು ಪುನಃ ಪ್ರತಿಷ್ಠೆಯಾಗಿರುವ ಶಾಸನಾಧಾರಿತ ಇತಿಹಾಸಗಳು ಎಪಿಗ್ರಿಯಾದಲ್ಲಿ ಪ್ರಕಟವಾಗಿವೆ. ಇದರಲ್ಲಿ ಮೇಲುಕೋಟೆಯಲ್ಲಿ ಕೆಲವು ಹೊಸ ಆಳ್ವಾರ್ ವಿಗ್ರಹಗಳ ಪ್ರತಿಷ್ಠೆ ಅಥವಾ ಜೀರ್ಣೋದ್ಧಾರ ಆಗಿರುವುದು ತಿಳಿದು ಬರುತ್ತದೆ. ಹಂಪಿಯಲ್ಲೂ ಬಿಜಾಪುರದಲ್ಲೂ ರಾಮಾನುಜರು ಪ್ರತಿಷ್ಠಾಪಿಸಿದ್ದ ವಿಜಯನಾರಾಯಣ ಇತ್ಯಾದಿ ವಿಗ್ರಹಗಳು ಈಗ ಅಲ್ಲಿ ಇಲ್ಲ. ಗುಂಡಲುಪೇಟೆಯಲ್ಲಿ ಕೆಲವು ಬಂದು ಸೇರಿವೆ. ಮೇಲುಕೋಟೆಯಲ್ಲಿ ರಾಜ ಒಡೆಯರು ಕೆಲವು ಆಳ್ವಾರುಗಳ ಪರಮಪದನಾಥ ವಿಗ್ರಹ ಪ್ರತಿಷ್ಠೆ ಮಾಡಿದ ವಿಷಯದಲ್ಲಿ ಮೇಲುಕೋಟೆಯ ಆನಂದಾಂಬಿಳ್ಳೈ ಕೈಂಕರ್ಯ ವಂಶದವರು ಅವರಿಗೆ ಸಹಾಯಕರಾಗಿದ್ದರು ಎಂಬುದು ಒಂದು ಹೇಳಿಕೆಯಲ್ಲಿರುವ ಒಂದು ಇತಿಹಾಸ. ಆದುದರಿಂದ ಕೈಂಕರ್ಯಂ ರಾಮಾನುಜನಿಗೆ ಈ ಆಳ್ವಾರುಗಳ ಪುನಃ ಪ್ರತಿಷ್ಠೆ ಮೇಲುಕೋಟೆಯಲ್ಲಿ ಅದಕ್ಕೆ ಪ್ರೇರಕರಾಗಿದ್ದಂತಹ ಕೈಂಕರ್ಯ ವಂಶದವರ ವಿಚಾರ. ಅದು ರಾಜ ಒಡೆಯರ ಕಾಲದಲ್ಲಿ ರಾಜ ಒಡೆಯರು ಈ ಕೈಂಕರ್ಯ ವಂಶದವರನ್ನು ಗೌರವಿಸಿದ್ದು ಇತ್ಯಾದಿಗಳು ಶಾಸನಾಧಾರಿತವಾಗಿವೆ. ಇಂದು ವಿಜ್ಞಾಪಕ ರಯ್ಯರ್, ಶ್ರೀರಾಮಶರ್ಮ, ರಾಮಾನುಜದಾಸಾನುದಾಸ ನನಗೆ ತಿಳಿದ ವಿಷಯ ಹೇಳಿದ್ದೇನೆ. ಇದರಲ್ಲಿ ನನಗೆ ಪೂರ್ಣವಾದ ನಂಬಿಕೆ ಇದೆ ಎಂದು ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ ಕರವಡಿಗಳೇ ಶರಣಂ. ಈ ದಿವಸ ಮೇಲುಕೋಟೆ ನಮ್ಮ ಆಳ್ವಾರ್ ಗುಡಿಯಲ್ಲಿ ಹರಿಯರವರು ಮಾಡುತ್ತಿರುವ ಸೇವಾಕಾಲಗಳ ದಿವ್ಯ ಪ್ರಬಂಧಗಳ ಪಾರಾಯಣ ಒಂದು ಘಟ್ಟ ಮುಗಿದು ತೃತೀಯ ಆರಾಧನೆ, ಸಮಾರಾಧನೆ ನಡೆಯುತ್ತಿದೆ. ಹಂಪಿಯಲ್ಲಿ ಆಳ್ವಾರ್ ಸಿಕ್ಕಿದ್ದು ಮತ್ತು ಈ ದಿವಸ ಮೇಲುಕೋಟೆಯಲ್ಲಿ ಆಳ್ವಾರ್ಗೆ ಮೊದಲಾಯಿರಂ ಶಾತುಮರೈ ನಡೆಯುತ್ತಾ ಇರುವುದು ಒಂದು ಅಘಟಿತ ಘಟನೆ
ಇಂದು ಶ್ರೀಮದೇ ರಾಮಾನುಜಾಯ ನಮಃ.